ಸ್ಯಾಂಡಲ್ವುಡ್ ನಿರ್ಮಾಪಕ ಪ್ರಶಾಂತ್ಗೆ ವಂಚನೆ ಎಸಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಹತ್ವದ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದು, ಈ ಮೋಸ ಮಾಡಿದಂತಹ ಪೂಜಾ ಆಕೆಯ ಹಿಸ್ಟ್ರಿ ಕೇಳಿ ಖುದ್ದು ಪೊಲೀಸರು ಶಾಕ್ ಆಗ್ತಿದ್ದಾರೆ. ಡಬಲ್ ಡಿಗ್ರಿ ಓದ್ಕೊಂಡಿದ್ದಾಳೆ, ಎಜುಕೇಟೆಡ್ ಆಕೆ. ಕಳೆದ 7-8 ವರ್ಷಗಳಿಂದ ಈಕೆಯ ಪ್ಲಾನ್ ಏನು ಅಂತ ಹೇಳಿದ್ರೆ ವಂಚನೆ ಮಾಡೋದೇ. ತನ್ನ ಗ್ಯಾಂಗ್ ಜೊತೆ ಸೇರಿ ಬಿಸ್ನೆಸ್ ಮೆನ್ಗಳಿಗೆ ಈಕೆ ಮಹಾ ವಂಚನೆಯನ್ನ ಮಾಡ್ತಿದ್ದಾಳೆ ಅನ್ನುವಂತಹ ಸ್ಫೋಟಕ ಅಂಶ ಪೊಲೀಸರಿಗೆ ಗೊತ್ತಾಗಿದೆ. 2018ರಿಂದ ಈ ಪೂಜಾ ಈ ವಂಚನೆಗಳಲ್ಲಿ ಆಕ್ಟಿವ್ ಆಗಿದ್ದಾಳೆ ಅಂಡ್ ಇವಳ ಗ್ಯಾಂಗ್ ಈಕೆ ಸಪೋರ್ಟ್ ಮಾಡ್ತಿರೋದು. ವಂಚಕಿ ಪೂಜಾ ಮತ್ತು ಗ್ಯಾಂಗ್ ವಿರುದ್ಧ ಹಲವು ಠಾಣೆಗಳಲ್ಲಿ ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ. ಬೇರೆ ಬೇರೆ ರೀತಿಯಾದಂಥ ಪ್ಲಾನ್ಗಳನ್ನ ಮಾಡಿಕೊಂಡು ಲಕ್ಷದಿಂದ ಕೋಟಿವರೆಗೆ ವಂಚನೆ ಮಾಡೋದ್ರಲ್ಲಿ ನಿಸ್ಸೀಮ್ರು ಈ ಪಟಾಲಮ್ಮ. ಬೇರೆ ಬೇರೆ ವ್ಯಕ್ತಿಗಳಿಗೂ ನಂಬಿಸಿ ಪೂಜಾ ಅಂಡ್ ಟೀಮ್ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಸದ್ಯ ಹಲವು ಠಾಣೆ ಪೊಲೀಸರಿಂದ ಪೂಜಾ ಅಂಡ್ ಗ್ಯಾಂಗ್ಗೆ ಶೋಧ ಕಾರ್ಯ. ಪೂಜಾ ಮತ್ತೆ ವೀಣಾ ಇಬ್ಬರನ್ನು ಅರೆಸ್ಟ್ ಮಾಡಿ ಖಾಕೆ ಸದ್ಯ ತನಿಖೆಯನ್ನ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಒಂದು FIR ಕಾಪಿ ನಾವು ನೋಡ್ತಾ ಇದ್ದೀವಿ ಈಗ. ಪೂಜಾ ಮತ್ತೆ ವೀಣಾ 2018ರಿಂದಾನು ವಂಚನೆನೇ ಇವರ ಕಾಯಕ ಆಗಿದೆ. ಅಂಡ್ ಈಕೆ ಏನು ಅನಕ್ಷರಸ್ಥೆ ಅಲ್ಲ, ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾಳೆ. ಇವಳ ಎಜುಕೇಶನ್ ಅನ್ನ, ಇವಳ ಎಕ್ಸ್ಪರ್ಟೀಸ್ನ ಮೋಸ ಮಾಡೋದ್ರಲ್ಲಿ ಈಕೆ ಯುಟಿಲೈಸ್ ಮಾಡ್ಕೊಳ್ತಾ ಇರೋದು ದುರಂತ. ಅಂಡ್ ಲಕ್ಷದಿಂದ ಕೋಟಿಯ ತನಕ ಅನೇಕ ಬಿಸ್ನೆಸ್ ಮೆನ್ಗಳಿಗೆ ಗಾಳ ಹಾಕಿ ಈಕೆ ವಂಚನೆಗೈದಿದ್ದಾಳೆ ಅನ್ನುವಂತಹ ಅನೇಕ ಸ್ಫೋಟಕ ವಿಚಾರ ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ಬಿಸ್ನೆಸ್, ಪ್ರಾಡಕ್ಟ್ ಡಿಸ್ಕೌಂಟ್, ಹೀಗೆ ಹಲವು ರೀತಿಯಲ್ಲಿ ವಂಚನೆ ಮಾಡೋದು. ಸುಮ್ಮನೆ ವಂಚನೆ ಅಂತಲ್ಲ, ಅದಕ್ಕೊಂದು ಬೇಸ್ ಬೇಕಲ್ಲ, ಒಂದು ಪ್ಲಾನ್ ಬೇಕಲ್ಲ. ಕೋಣನಕುಂಟೆ, ಪುಟ್ಟೇನಹಳ್ಳಿ, ಕೊಡಿಗೆಹಳ್ಳಿ, HAL, ಅವಲಹಳ್ಳಿ, ಹೀಗೆ ಅನೇಕ ಸ್ಟೇಷನ್ಗಳಲ್ಲಿ ಪೂಜಾ ಆ್ಯಂಡ್ ಗ್ಯಾಂಗ್ ವಿರುದ್ಧ ಪ್ರಕರಣಗಳಿದೆ. ಬಿಸ್ನೆಸ್ ಮೆನ್ ಕಂಪನಿ ಟಾರ್ಗೆಟ್ ಮಾಡ್ಕೊಳ್ತಾರೆ ಆ್ಯಂಡ್ ಸಿಬ್ಬಂದಿ ಜೊತೆ ಸೇರಿಕೊಂಡು ವಂಚನೆ ಮಾಡ್ತಾರೆ. ಒಳಗೆ ಇದ್ದು ಕನ್ನ ಹಾಕುವಂಥವ್ರನ್ನ ಇವ್ರು ಎನ್ಕ್ಯಾಶ್ ಮಾಡ್ಕೊಳ್ಳೋದು. ಪ್ರತಿಷ್ಠಿತ ಕಂಪನಿ ಬಿಸ್ನೆಸ್ ಮೆನ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಮೊದಲು ಕಲೆ ಹಾಕ್ತಾರೆ. ಆಮೇಲೆ ಕಂಪನಿಗಳ ಉದ್ಯೋಗಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಗೊಂದು ಆಮಿಷ ಒಡ್ಡೋದು. ಏನು? ಹಣದ ಆಮಿಷವನ್ನು ಒಡ್ಡಿ ಅವರಿಂದ ಡೀಟೇಲ್ಸನ್ನು ಈ ಪೂಜಾ ಆ್ಯಂಡ್ ಗ್ಯಾಂಗ್ ತಗೊಳ್ತಾ ಇದ್ದು. ಬಿಸ್ನೆಸ್ ಮೆನ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ವೆಹಿಕಲ್ ಮಾರಾಟದ ಬಗ್ಗೆ ದೊಡ್ಡ ಡಿಸ್ಕೌಂಟ್ ಕೊಡುವಂತಹ ರೀಲ್ಸ್ ಅನ್ನು ಕೂಡ ಇವ್ರು ಮಾಡಿ ಅದನ್ನ ವಂಚನೆಗೆ ಬಳಸ್ತಾ ಇದ್ರು. ಕೋಟಿ ಕೋಟಿ ಲಾಭ ಕೊಡಿಸ್ತೀನಿ ಅಂತ ಕೋಟಿ ಕೋಟಿ ವಂಚನೆ ಮಾಡ್ತಾ ಇದ್ದಿದ್ದು ಈಕೆಯ ಕಾಯಕ. ಹಲವು ವಾಟ್ಸ್ಆ್ಯಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಈ ಟೀಮ್ ವಂಚಿಸ್ತಾ ಇದೆ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವರನ್ನು ಒಪ್ಪಿಸ್ಕೊಂಡು ಬಲೆಗೆ ಹಾಕೊಳ್ಳೋದ್ರಲ್ಲಿ ಕೂಡ ಇವರು ಎಕ್ಸ್ಪರ್ಟ್ ಆಗಿದ್ರು. ಆಮೇಲೆ ಇಲ್ಲ ಸಲ್ಲದ ಆಸೆ ಹುಟ್ಟಿಸಿ ಹಣ ಹೂಡಿಕೆ ಮಾಡಿಸಿ ವಂಚನೆಯನ್ನು ಮಾಡಿದ್ದಾರೆ. ವಿವಿಧ ಮಾದರಿಯಲ್ಲಿ ಪೂಜಾ ಆ್ಯಂಡ್ ಟೀಮ್ ವಂಚನೆಯನ್ನು ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ವೆಹಿಕಲ್ ಡೀಲ್ ಮಾಡ್ತೀವಿ ಅಥವಾ ಕಂಪನಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗ್ತೀವಿ, ಹೀಗೆಲ್ಲ ಹೇಳಿಕೊಂಡು ವಂಚನೆಗಳನ್ನು ಎಸಗಿರುವಂತಹ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ಆ್ಯಂಡ್ ಭಾಳ ನೀಟಾಗಿ ಪ್ಲ್ಯಾನ್ ಮಾಡಿ ಆರ್ಗನೈಸ್ಡ್ ಆಗಿ ಇವರು ಮೋಸ ಮಾಡ್ತಾ ಇದ್ರು ಅನ್ನೋ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ. ಅನೇಕ ಠಾಣೆಗಳಲ್ಲಿ ಇವ್ರ ವಿರುದ್ಧ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ವೆಂಕಟೇಶ್, ಡಬಲ್ ಡಿಗ್ರಿ ಓದ್ಕೊಂಡಿರುವ ಈಕೆ ತನ್ನ ಎಜುಕೇಷನ್ ಅನ್ನ ಮೋಸ ಮಾಡುವಂತಹ ವಿಚಾರಕ್ಕೆ ಬಳಸ್ಕೊಳ್ತಾ ಇರೋದು. ಆ್ಯಂಡ್ ಅನೇಕ ಸ್ಟೇಷನ್ಗಳಲ್ಲಿ ಕೇಸ್ ಇದೆ. ಒಂದೆರಡು ಪ್ರಕರಣ ಅಲ್ಲ, ಹಾಗಾದ್ರೆ ಬಹಳ ಆರ್ಗನೈಸ್ಡ್ ಆಗಿ ಹ್ಯಾಬಿಚುವಲ್ ಅಫೆಂಡರ್ ಆಗಿ ಈಕೆ ಕಾರ್ಯನಿರ್ವಹಿಸ್ತಾ ಇದ್ಲು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೌದು ಪ್ರಜ್ವಲ, ಏನಂತ ಹೇಳಿದ್ರೆ ಈ ಪೂಜಾ ಆ್ಯಂಡ್ ಗ್ಯಾಂಗ್ ಏನಿದೆ ಇವರು ಒಂದು ಬಿಸ್ನೆಸ್ ಮ್ಯಾನ್ಗಳನ್ನು ಮೊದಲಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಮುಂಚೆ ಆ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳ ಒಂದು ಸ್ನೇಹವನ್ನು ಬೆಳೆಸ್ಕೊಳ್ತಾರೆ. ಅವ್ರ ಜೊತೆ ನಂಬರ್ಗಳನ್ನು ಕೊಡುವಂಥದ್ದು, ಚಾಟ್ ಮಾಡುವಂಥದ್ದು ಮಾಡ್ತಾರೆ. ಅದಾದ ಬಳಿಕ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಡಿಸ್ಕೌಂಟ್ ಮತ್ತು ಪ್ರಾಡಕ್ಟ್ಗಳ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾರೆ. ಅದನ್ನು ನಂಬಿದಂಥವರು ಕೂಡ ಇವ್ರ ಜೊತೆ ಸ್ನೇಹವನ್ನು ಬೆಳೆಸ್ತಾರೆ. ಹಾಗೆ ಆ ಕಂಪ್ನಿಗಳಿಗೆ ಬೇಕಾದಂತಹ ಪ್ರಾಡಕ್ಟ್ಗಳಾಗಿರ್ಬೋದು, ವೆಹಿಕಲ್ಗಳಾಗಿರ್ಬೋದು ಡಿಸ್ಕೌಂಟ್ನಲ್ಲಿ ಕೊಡಿಸ್ತೀವಿ ಅಂತ ಹೇಳಿ ಅವರನ್ನು ನಂಬಿಸ್ತಾರೆ. ಅದಾದ ಬಳಿಕ ಒಂದು ಆ ಪಾರ್ಟಿಯನ್ನು ಅರೇಂಜ್ ಮಾಡ್ತಾರೆ. ಆ ಪಾರ್ಟಿಯಲ್ಲಿ ಹೋಗುವಂಥದ್ದು ಎಲ್ಲ ಆದ ನಂತರ ಇವರು ಸಹಜವಾಗಿ ಇವ್ರನ್ನು ಕೂಡ ನಂಬ್ತಾರೆ. ಅದಾದ ಬಳಿಕ ಇವರ ಅಸಲಿ ವರ್ಷವನ್ನು ತೋರಿಸ್ತಾರೆ. 50% ಡಿಸ್ಕೌಂಟ್ನಲ್ಲಿ ನಿಮಗೆ ವೆಹಿಕಲ್ಸ್ಗಳನ್ನು ಕೊಡಿಸ್ತೀವಿ ಅಂತ ಹೇಳ್ತಾರೆ. ಹಾಗೆ ಹಣವನ್ನು ತೆಗೆದುಕೊಳ್ತಾರೆ. ದಿನ ಕಳೆದಂತೆ ಕೂಡ ಅವರು ಯಾವುದೇ ರೀತಿಯಾದಂಥ ವೆಹಿಕಲ್ ಆಗಿರ್ಬೋದು, ಡಿಸ್ಕೌಂಟ್ ಆಗಿರ್ಬೋದು ಯಾವುದನ್ನು ಕೊಡದೆ ಇವರು ಹಣವನ್ನು ಲಕ್ಷ ಹಣವನ್ನು ಪಡೆದುಕೊಂಡು ಎಸ್ಕೇಪ್ ಆಗ್ತಾರೆ. ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಆಗುವಂಥದ್ದು, ಅವರನ್ನು ಕೂಡ ಮರಳು ಮಾಡಿ ಯಾವುದೇ ರೀತಿಯಾದಂಥ ಪ್ರಶ್ನೆ ಮಾಡದೇ ಇರೋ ರೀತಿಯಲ್ಲಿ ಇವರು ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಸುಮಾರು 7-8 ಸ್ಟೇಷನ್ಗಳಲ್ಲೂ ಕೂಡ ಇವರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ. ಆದರೆ ಯಾರೂ ಕೂಡ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಅಂದರೆ ಅದಾದ ಬಳಿಕ ನಿರ್ಮಾಪಕ ಏನು ಪ್ರಶಾಂತ್ ಏನಿದ್ದಾರೆ ಅವರ ಒಂದು
ಸ್ನೇಹವನ್ನು ಬೆಳೆಸ್ತಾರೆ. ಅದಾದ ಬಳಿಕ ಒಂದು ಡಿಸ್ಕೌಂಟ್ಗಳಲ್ಲಿ ನಿಮಗೆ ವೆಹಿಕಲನ್ನು ಕೊಡಿಸ್ತೀರಿ. ಒಂದು ಕ್ರಿಶ್ಚಿಯನ್ ಮಿಷನರೀಸ್ ಏನಿದ್ದಾರೆ ಅವರು ತೀರಾ ಬಡವರಿದ್ದಾರೆ, ಅವರಿಗೆ ಒಂದು 50%ನಲ್ಲಿ ವೆಹಿಕಲ್ ಕೊಡಿಸಿದ್ರೆ ನಿಮ್ಮ ಹೆಸರುಗಳು ಹೇಳ್ಕೊಳ್ತಾರೆ, ನಿಮ್ಮ ಹೆಸರಲ್ಲೇ ವೆಹಿಕಲ್ ಇರುತ್ತೆ. ಅದಾದ ಬಳಿಕ ಕೂಡ ನೀವು ಅವರ ಅಮೌಂಟ್ ಕೊಟ್ಟ ಮೇಲೆ ನೀವು ವೆಹಿಕಲ್ಗಳನ್ನು ಕೊಡ್ಬೋದು ಅಂತ ಕೂಡ ಹೇಳಿ ನಂಬಿಸ್ತಾರೆ. ಹೀಗೆ ಸುಮಾರು ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದುಕೊಂಡು ಇವರಿಗೆ ವಂಚನೆ ಮಾಡ್ತಾರೆ, ಕಾಲ್ ರಿಸೀವ್ ಮಾಡೋದಿಲ್ಲ. ದಿನ ಕಳೆದಂತೆ ಕೂಡ ಇವರ ಅಸಲಿ ವರ್ಷ ಗೊತ್ತಾದಂತಹ ಸಂದರ್ಭದಲ್ಲಿ ಪ್ರಶಾಂತ್ ಅವರು ಹೋಗಿ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಈ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಹಲವು ಸತ್ಯ ಘಟನೆಗಳು ಕೂಡ ಹೊರಗಡೆ ಬಂದಿದೆ. ಇನ್ನೂ ಹಲವಾರು ಜನರಿಗೆ ಈ ರೀತಿಯಾದ ವಂಚನೆ ಮಾಡಿರುವಂತದ್ದು ಗೊತ್ತಾಗ್ತಾ ಇದೆ. ಆದರೆ ಇದನ್ನ ಬಿಟ್ಟು ದೂರನ್ನ ಕೊಟ್ಟಿರೋರು ಬಿಟ್ಟು ಬೇರೆ ಯಾರಾದರೂ ವಂಚನೆಗೆ ಒಳಗಾಗಿದ್ದಾರೆ ಅನ್ನೋಂಥದ್ದು ಕೂಡ ಸದ್ಯ ಗೊತ್ತಾಗಬೇಕು. ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಇನ್ನೂ ಎಷ್ಟು ಮೋಸ ಮಾಡಿದ್ದಾರೆ ಅನ್ನೋಂಥದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ತಿಳಿದು ಬರಬೇಕಾಗಿರುವಂಥದ್ದು. ಪ್ರಚುಲ ವೆಂಕಟೇಶ್, ಈಗ ಇದೇ ಪ್ರಶಾಂತ್, ನಿರ್ಮಾಪಕ ಪ್ರಶಾಂತ್ ಅವ್ರ ಕೇಸ್ನಲ್ಲಿ ಎಷ್ಟು ಹಣ ವಂಚನೆ ಆಗಿದೆ ಅಂಡ್ ಪ್ರಶಾಂತ್ ಅವರ ಅಳಲು ಕಂಪ್ಲೇಂಟು ಏನಿದೆ? ಪ್ರಜ್ವಲ, ಸುಮಾರು 28 ಲಕ್ಷಕ್ಕೂ ಅಧಿಕವಾದಂತಹ ಹಣವನ್ನು ಇವರು ಪಡೆದುಕೊಂಡಿದ್ದಾರೆ. ಅಂದರೆ 50% ಡಿಸ್ಕೌಂಟ್ನಲ್ಲಿ ವೆಹಿಕಲ್ಗಳನ್ನು ಕೊಡಿಸಿದಂಥ ಸಂದರ್ಭದಲ್ಲಿ ಆ ವೆಹಿಕಲ್ ಎಲ್ಲವೂ ನಿಮ್ಮ ಹೆಸರಲ್ಲೇ ಇರುತ್ತೆ. ಅವರ ಅಮೌಂಟನ್ನು ಕಟ್ಟಿದ ನಂತರ ನಿಮಗೆ ವಾಪಸ್ ಬರುತ್ತೆ ಅಂತ ಹೇಳಿ ಕೂಡ ಇವ್ರನ್ನ ನಂಬಿಸಿರ್ತಾರೆ. ಅವರು ಕೂಡ ನಂಬಿರ್ತಾರೆ. ಹಣವನ್ನು ಹಂತವಾಗಿ ಇವರ ಒಂದು ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಮತ್ತು ಕ್ಯಾಶನ್ನು ಕೂಡ ಕೊಟ್ಟಿರ್ತಾರೆ. ಹಣವನ್ನು ತೆಗೆದುಕೊಂಡ ನಂತರ ಇವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಬೇರೆಯವ್ರ ಕೈಗೆ ಫೋನನ್ನು ಕೊಟ್ಟು ಅವರ ಮುಖಾಂತರವಾಗಿ ಇವ್ರನ್ನ ಸಂಪರ್ಕಿಸುವಂಥ, ಅಂದರೆ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ 2-3 ಬಾರಿ ಕರೆಸಿ ಇವರನ್ನ ಮೀಟ್ ಮಾಡ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರು ಬರೋದಿಲ್ಲ. ಆಗ ವೆಹಿಕಲ್ಗಳನ್ನು ಏನು ಕೊಡಿಸಿರ್ತಾರೆ, ಹಣವನ್ನು ಕೊಡ್ತೀವಿ ಅಂತ ಹೇಳಿ ಕರೆಸಿರ್ತಾರೆ. ಅದು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಇವರು ಸಹಜವಾಗಿಯೂ ಕೂಡ ಇವರಿಗೆ ಡೌಟ್ ಬರುತ್ತೆ. ಆ ಸಂದರ್ಭದಲ್ಲಿ ಸೀರಿಯಸ್ ಆಗಿ ಕೇಳಿದಂಥ ವೇಳೆಯಲ್ಲಿ ಇವರ ಅಸಲಿ ಮುಖ ಗೊತ್ತಾಗುತ್ತೆ. ಸದ್ಯ ಕೋಣನಕುಂಟೆ ಠಾಣೆಗೆ ತೆರಳಿ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಒಂದು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಇವರ ಹಿಂದೆ ಏನು ಒಂದು ಕ್ರಿಮಿನಲ್ ಹಿಸ್ಟ್ರಿ ಇದೆ ಎಲ್ಲವೂ ಕೂಡ ಸದ್ಯ ಬಯಲಾಗಿರುವಂತಹದ್ದು. ಈಗ ಆರೋಪಿಗಳನ್ನ ವಿಚಾರಣೆಗೆ ಕೂಡ ನಡೆಸ್ತಾ ಇರುವಂತಹದ್ದು. ಪ್ರಜ್ವಲ. ಫೈನ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್, ನಿರ್ಮಾಪಕ ಪ್ರಶಾಂತ್ ಅವರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಿಳಿದ ಪೊಲೀಸರಿಗೆ ಈ ಪೂಜಾ ಆ್ಯಂಡ್ ಟೀಮ್ನ ವಂಚನೆಯ ಜಾಲ ಬಗೆದಷ್ಟು ಆಳ ಅನ್ನೋದು ಗೊತ್ತಾಗ್ತಾ ಇದೆ. ವಿವಿಧ ಮಾದರಿಯ ಪ್ಲಾನ್ಗಳನ್ನು ಮಾಡಿಕೊಂಡು ಇವರು ಮೋಸ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಏನು ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಅದು ಲಕ್ಷದಿಂದ ಕೋಟಿ ತನಕ. ಮೋಸ್ಟ್ ಇಂಪಾರ್ಟೆಂಟ್ಲಿ ಒಂದು ವೆಹಿಕಲ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಪ್ರಾಡಕ್ಟ್ ಆಗಿರ್ಬೋದು, ಡಿಸ್ಕೌಂಟಲ್ಲಿ ಅದನ್ನು ನಿಮಗೆ ಕೊಡಿಸ್ತೀವಿ ಅಂತ ಹೇಳಿಕೊಂಡು ವಾಟ್ಸ್ಯಾಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಇವರು ವಂಚನೆ ಮಾಡ್ತಿದ್ರು ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ಒಂದೆರಡಲ್ಲ, ಅನೇಕ ಸ್ಟೇಷನ್ಗಳಲ್ಲಿ ಇವ್ರ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಇದೆ. ಸೊ ಹಾಗಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ನಿರ್ಮಾಪಕ ಪ್ರಶಾಂತ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ ಪ್ರಶಾಂತ್ ಅವರೇ. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್, ಈ ವಂಚನೆಯ ಜಾಲಕ್ಕೆ ನೀವು ಹೆಂಗ್ ಸಿಕ್ಕಾಕೊಂಡ್ರಿ ಅಂಡ್ ಇವ್ರ ಹಿಸ್ಟ್ರಿ ಪೂರ್ವಾಪರ ಏನು ಚೆಕ್ ಮಾಡ್ಕೊಳ್ಳಿಲ್ವಾ ತಾವು? ಇಲ್ಲ ಮೇಡಮ್, ಇದು 2024 ಅಕ್ಟೋಬರ್ 15 ಫೋನ್ ಬಂತು ನನಗೆ. ಈ ಅಮ್ಮ ನಂಗೆ ಮೊದ್ಲೇ ಪರಿಚಯ ಆಯ್ತು, ಪೂಜಾ ಭಗವತಿ. 2016 ಏನೋ ಪರಿಚಯ ಆಗಿತ್ತು. ಅವಾಗ ನಾವೇನೋ ಅವ್ರ ಹತ್ರ ಬಿಸ್ನೆಸ್ ಮಾಡಿರ್ಲಿಲ್ಲ. ತಿರ್ಗಾ 2024 ಅಕ್ಟೋಬರ್ ಅಲ್ಲಿ ಫೋನ್ ಮಾಡಿ ನನ್ನ ತಂಗಿಗೆ ಒಂಚೂರು ಪ್ರಾಬ್ಲಮ್ ಆಗಿದೆ ಸರ್, ಕೊಯಮತ್ತೂರಲ್ಲಿ, ನಾನು ಒಂದ್ ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಅವಾಗ ಮೈಸೂರಲ್ಲಿದ್ದೆ. 1.5 ಲಕ್ಷ ಅವ್ರ ಅಕೌಂಟ್ಗೆ, ಇವ್ರು ಹೇಳಿದ್ದು ವೀಣಾ ಶ್ಯಾಮ್ ಅಂತ ಒಬ್ರ ಅಕೌಂಟ್ಗೆ 1.5 ಲಕ್ಷ ಟ್ರಾನ್ಸ್ಫರ್ ಮಾಡಿದೆ. ಅದಾದ್ಮೇಲೆ ಏನಾಯ್ತು, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಸರ್ ಈ ತರ ನನಗೆ ಕ್ರಿಶ್ಚಿಯನ್ ಮಿಷನರಿ ಫಂಡ್ಸ್ ಇಂದ ದುಡ್ಡು ಬರ್ತಿದೆ, ಅದರಿಂದ ನಿಮ್ಗೆ ನಾನು ಕಾರ್ಗಳು ಕೊಡಿಸ್ತೀನಿ, ಗೋಲ್ಡ್ ನಿಮ್ಗೆ 4500 rupees per ಗ್ರಾಮ್ಗೆ ಗೋಲ್ಡ್ ಕೊಡ್ತೀನಿ, ಬೈಕ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಆಯ್ತಮ್ಮ, ಇವಾಗ ನನ್ಗೊಂದು ಅರ್ಜೆಂಟ್ ಆಗಿ ಒಂದು ಬೈಕ್ ಕೊಡು ಅಂದ್ಬಿಟ್ಟು ಯಾವ್ದಾದ್ರು TVS ಜುಪಿಟರ್ ಒಂದು ಕೇಳಿದೆ. ನಿಮ್ಗೆ ಇಲ್ಲೇ ಸಸ್ಪಿಷಿಯಸ್ ಅನ್ನಿಸ್ಲಿಲ್ವಾ ಮೇಡಮ್? ಅವಾಗ ಏನು ಗೊತ್ತಾಗ್ಲಿಲ್ಲ, ನಮ್ ಬ್ಯಾಡ್ ಟೈಮ್ ಏನು ಗೊತ್ತಾಗ್ಲಿಲ್ಲ. ಓಕೆ. ಆಮೇಲೆ 1 ತಿಂಗಳು ಇದೆ ಇವ್ರು ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ ನನ್ಗೆ 2 ಬೈಕು ಕೊಟ್ಬಿಟ್ರು ಇವರು. ಓಕೆ ಓಕೆ. 1 ಲಕ್ಷದ ಬೈಕ್ ನ 65,000 ಇಸ್ಕೊಂಡ್ ಬೈಕ್ ಕೊಟ್ರು. ಒಂದು TVS ಜುಪಿಟರ್, ಇನ್ನೊಂದು TVS ಜಸ್ಟ್. ಅದ್ ಕೊಟ್ಟಾದ್ಮೇಲೆ ನಮ್ಗೆ ನಂಬಿಕೆ ಬಂತು, ಇದೇನಪ್ಪ ಇವರು ಕೊಡ್ತಾರೆ ಅಲ್ಲ ಅಂದ್ಬಿಟ್ಟು. ಆಮೇಲೆ ನನ್ಗೊಂದು ಚಿಕ್ಕ ಗಾಡಿ ಬೇಕಾಗಿತ್ತು, ವ್ಯಾಗನರ್ ಕೇಳಿದೆ. ಆಮೇಲೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಗೋಲ್ಡ್ ಕೊಡ್ತೀವಿ ಸರ್, 7,000 ಏನೋ ಇದೆ ಮಾರ್ಕೆಟ್ ಪ್ರೈಸ್, ಒಂದ್ 4,500-5,000 ಒಳಗಡೆ ಗೋಲ್ಡ್ ಕೊಡ್ತೀನಿ ಅಂದ್ಬಿಟ್ಟು 80 grams ಅಂತ ತಿರ್ಗಾ ಅಕೌಂಟ್ಗೆ. ಇವ್ಳು ಪೂಜಾ ಏನ್ ಮಾಡ್ತಾಳೆ, ಅವಳು ಯಾವ್ದು ಅಕೌಂಟ್ ಇಲ್ಲ ಅಂದ್ಬಿಟ್ಟು ಈ ವೀಣಾ, ವಿನೋದ್ ಕುಮಾರ್ ಮತ್ತೆ ಸೆಲ್ವಕುಮಾರ್ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಳ್ತಾಳೆ. ಇವ್ರ ಅಕೌಂಟೇ ಯಾವ್ದು ಇಲ್ಲ, ಇವಳ ಹತ್ರ ಅಕೌಂಟೇ ಇಲ್ಲ ಈ ಪೂಜಾನವ್ರ ಹತ್ರ. ಎಲ್ಲ ಇವ್ರ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಡೋದು. ಇವಾಗ 1 ವರ್ಷದಿಂದ ನಾನೆಲ್ಲ ಇವ್ರದೆಲ್ಲ ಚೆಕ್ ಮಾಡಿದಾಗ
ಬರೀ ನನ್ಗೆ 18 ಲಕ್ಷ ಅಲ್ಲ, ಇನ್ನೊಬ್ರು ಮಂಜುನಾಥ್ ಅಂತ ಆವಲಹಳ್ಳಿ ಅವ್ರಿಗೆ 3.25 ಕೋಟಿ ಮೋಸ ಮಾಡಿದ್ದಾರೆ ಇವರು. ಹ್ಮ್ ಲಾಸ್ಟ್ ಆಗಸ್ಟ್ ಅಲ್ಲಿ 4.25 ಲಕ್ಷ ಒಬ್ರಿಗೆ ಮೋಸ ಮಾಡಿ ಕೊಡಗೇಹಳ್ಳಿಯಲ್ಲಿ ಇವ್ರ ಮೇಲೆ FIR ಆಗಿ ಹ್ಮ್ ಅಲ್ಲಿ ಅರೆಸ್ಟ್ ಆಗಿ 4 ದಿವಸ ಕಸ್ಟಡಿಗೆ ತಗೊಂಡಿದ್ರು. ಅಲ್ಲಿ ಅರೆಸ್ಟ್ ಆಗಿ ಬೇಲ್ ಮೇಲೆ ಬಂದಿದ್ದಾರೆ. ಓಕೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟಲ್ಲೂ ಒಂದು FIR ಆಗಿದೆ, ಪುಟ್ಟೇನಹಳ್ಳಿ ಸ್ಟೇಷನ್ ಅಲ್ಲಿ ಒಂದು FIR ಆಗಿದೆ. ಹ್ಮ್ ಆಮೇಲೆ ಎಲ್ಲ ತೆಗ್ದು ನಾನು ನೋಡಾದ್ಮೇಲೆ ನಾನು ಲಾಸ್ಟ್ ವೀಕ್ 11th ಹೋಗಿ ಕೋಣನಕುಂಟೆ ನಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟೆ. ಓಕೆ ಈಗ ನಿನ್ನೆ ಇಬ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಪೂಜಾ, ಭಗವತಿ ಮತ್ತೆ ವೀಣಾ ಅವ್ರನ್ನ. ಓಕೆ ಇನ್ನು 3 ಜನನ ಹುಡುಕ್ತಾ ಇದ್ದಾರೆ. ಈಗ ನಾನು ಹೋಗ್ತಿದ್ದೀನಿ ಮೇಡಮ್ ಸ್ಟೇಷನ್ ಹತ್ರ. ಆಗ್ಲಿ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಆದಷ್ಟು ಬೇಗ ನಿಮ್ಮ ಹಣ ರಿಕವರ್ ಆಗಲಿ ಅನ್ನೋದೇ ನಮ್ಮ ಆಶಯ. ಆ್ಯಂಡ್ ಸಾರ್ವಜನಿಕರು ಯಾರೂ ಕೂಡ ಇಂತಹ ಜಾಲಗಳಿಗೆ ಸಿಲುಕಿಕೊಳ್ಳಬಾರದು ಅನ್ನೋದೇ ನಮ್ಮ ಕಳಕಳಿ.